ಈ ಒಂದು ಜುಲೈನಲ್ಲಿ ಮುಖ್ಯವಾಗಿ 5 ಗ್ರಹಗಳು ತನ್ನ ಸ್ಥಾನವನ್ನು ಮತ್ತು ತನ್ನ ಚಲನೆಯನ್ನು ಬದಲಾಯಿಸಲಿದೆ. ಈ ಒಂದು 5 ಗ್ರಹಗಳ ಚಲನೆಯಿಂದ ಈ 5 ರಾಶಿಯವರ ಜೀವನದಲ್ಲಿ ಬೆಳಕು ಮತ್ತು ಅದೃಷ್ಟ ಮತ್ತು ಲಾಭ ಲಭಿಸಲಿದೆ. ಹೌದು, ಜುಲೈನಲ್ಲಿ ವಿಶೇಷವಾಗಿ ಸೂರ್ಯ, ಶುಕ್ರ, ಶನಿ, ರಾಹು ಮತ್ತು ಕೇತುಗಳು ತಮ್ಮ ಸ್ಥಾನವನ್ನು ಬದಲಾಯಿಸಲಿವೆ. ಸೂರ್ಯನು ಜುಲೈ ತಿಂಗಳಿನ ಆರಂಭದಲ್ಲಿ ಮಿಥುನ ರಾಶಿಯಲ್ಲಿ ಸಾಗುತ್ತಾನೆ. ನಂತರ ತಿಂಗಳ ಮಧ್ಯದಲ್ಲಿ ಕಟಕ ರಾಶಿಯಲ್ಲಿ ಸಾಗುತ್ತಾನೆ. ಈಗಾಗಲೇ ಕಟಕ ರಾಶಿಯಲ್ಲಿ ಗುರು ಇರುವುದರಿಂದ ಇಲ್ಲಿ ಸೂರ್ಯ ಮತ್ತು ಗುರುವಿನ ಸಂಯೋಗವಾಗುತ್ತದೆ. ಇದರಿಂದ ಜುಲೈ ತಿಂಗಳ ಮಧ್ಯದಲ್ಲಿ ಗುರು ಆದಿತ್ಯ ಯೋಗ ರೂಪುಗೊಳ್ಳುತ್ತದೆ. ಇದೇ ಸಮಯದಲ್ಲಿ ಶುಕ್ರ ಗ್ರಹವು ಕೂಡ ತಿಂಗಳ ಆರಂಭದಲ್ಲಿ ಸಿಂಹ ರಾಶಿಗೆ ಸಾಗುತ್ತಾನೆ. ಹೀಗಾಗಿ ಕೇತುವು ಸಿಂಹ ರಾಶಿಯಲ್ಲಿ ಇದ್ದಾನೆ. ಅಂದರೆ ಇದೇ ಜೂನ್ ತಿಂಗಳಿನಲ್ಲಿ ಅಂದರೆ ಜುಲೈ ತಿಂಗಳ ಆರಂಭದಲ್ಲಿ ಸಿಂಹ ರಾಶಿಗೆ ಶುಕ್ರ ಸಂಚಾರ ಮಾಡ್ತಾನೆ. ಆದರೆ ಶುಕ್ರದಲ್ಲಿ ಈಗಾಗಲೇ ಕೇತು ಇರೋದ್ರಿಂದ ಇಲ್ಲಿ ರಾಹುವಿನ ಮೇಲೆ ಒಳ್ಳೆಯ ಪರಿಣಾಮ ಬೀರುತ್ತೆ. ಅಂದರೆ ಕೇತುವಿನ ಸ್ಥಾನದಲ್ಲಿ ಶುಕ್ರ ಬಂದಾಗ ಇವೆರಡರ ಪರಿಣಾಮದಿಂದ ರಾಹು ಗ್ರಹದ ಮೇಲೆ ಒಳ್ಳೆಯ ಪರಿಣಾಮಗಳು ಉಂಟಾಗಲಿದೆ. ಹಾಗಾಗಿ ಈ ಒಂದು ದೊಡ್ಡದಾದ ಗ್ರಹಗಳ ಬದಲಾವಣೆಯಿಂದಾಗಿ ಜುಲೈನಲ್ಲಿ ಈ 5 ಗ್ರಹಗಳ ಸಂಚಾರದಿಂದ ಈ ರಾಶಿಯವರಿಗೆ ಅದೃಷ್ಟ ಕುಲಾಯಿಸುತ್ತೆ. ಹಾಗಾದರೆ ಈ ಒಂದು 5 ಗ್ರಹಗಳ ಬದಲಾವಣೆಯಿಂದ ಯಾವ ರಾಶಿಯವರಿಗೆ ಅದೃಷ್ಟ ಕುಲಾಯಿಸುತ್ತೆ, ಯಾವ ರಾಶಿಯವರು ಯಾವ ರೀತಿಯಾದಂತಹ ಪ್ರಯೋಜನವನ್ನು ಈ ಒಂದು ಸಮಯದಲ್ಲಿ ಪಡೆಯುತ್ತಾರೆ ಅಂತ ನೋಡೋಣ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಇನ್ನೂ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಕೂಡ ಒಲುಮೆಯ ಗರಿಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಜುಲೈ ತಿಂಗಳಿನಲ್ಲಿ ಬದಲಾಗುತ್ತಿರುವಂತಹ 5 ಗ್ರಹಗಳ ಚಲನೆಯಿಂದಾಗಿ ಅದೃಷ್ಟವನ್ನು ಪಡೆಯುತ್ತಿರುವ ಮೊದಲ ರಾಶಿ ಮಿಥುನ ರಾಶಿ. ಹೌದು, ಮಿಥುನ ರಾಶಿಯವರಿಗೆ ಈ ಒಂದು ವಿಶೇಷವಾದಂತಹ ಅದೃಷ್ಟ ಲಭಿಸುತ್ತದೆ. ಈ ಒಂದು ಸಮಯದಲ್ಲಿ ಮಿಥುನ ರಾಶಿಯವರು ಆರ್ಥಿಕವಾಗಿ ಹೆಚ್ಚಿನ ಲಾಭಗಳನ್ನು ಪಡಿತೀರಾ. ಅರ್ಧಕ್ಕೆ ನಿಂತಹ ಕೆಲಸ ಕಾರ್ಯಗಳು ಪುನಃ ಆರಂಭಗೊಳ್ಳುತ್ತದೆ. ವಿಶೇಷವಾಗಿ ನಿಮ್ಮ ವೃತ್ತಿ ಜೀವನದಲ್ಲಿ ಇರುವಂತಹ ಸಮಸ್ಯೆಗಳನ್ನು ಈ ಸಮಯದಲ್ಲಿ ನೀವು ಬಗೆಹರಿಸಿಕೊಳ್ಳಬಹುದು. ಒಳ್ಳೆಯ ಫಲಿತಾಂಶಗಳು ನಿಮ್ಮ ವೃತ್ತಿ ಜೀವನದಲ್ಲಿ ಈ ಒಂದು ಸಮಯದಲ್ಲಿ ನೀವು ಕಾಣ್ತೀರಿ. ಇನ್ನು ಉದ್ಯೋಗದಲ್ಲಿ ನಿಮ್ಮ ಸಮಸ್ಯೆಗಳು ಕೂಡ ಈ ಸಮಯದಲ್ಲಿ ನಿಮಗೆ ಬಗೆಹರಿಯುತ್ತೆ. ಅಂದರೆ ಉದ್ಯೋಗ ಕ್ಷೇತ್ರದಲ್ಲಾಗಿರಬಹುದು, ವ್ಯಾಪಾರ ವ್ಯವಹಾರಗಳಲ್ಲಿ ನಿರಂತರವಾಗಿ ಸಮಸ್ಯೆಗಳು ಎದುರಾಗ್ತಿದ್ರೆ ಅಂತಹ ಸಮಸ್ಯೆಗಳು ಕೂಡ ಈ ಒಂದು ಸಮಯದಲ್ಲಿ ಬಗೆಹರಿಯುತ್ತೆ. ನೀವು ಯಾವುದಾದರೂ ಹೊಸ ಅವಕಾಶಗಳನ್ನು ಪಡಿಬೇಕು ಅಂತ ಅಂದರೆ ಉದ್ಯೋಗದಲ್ಲಾಗಿರಬಹುದು, ವೈಯಕ್ತಿಕವಾಗಿ ಆಗಿರಬಹುದು, ಯಾವುದಾದರೂ ಅವಕಾಶಕ್ಕೆ ಕಾಯ್ತಿದ್ರೆ ಅಂತಹ ಅವಕಾಶಗಳು ಕೂಡ ಈ ಸಮಯದಲ್ಲಿ ನಿಮಗೆ ಸಿಗುತ್ತೆ. ಇದರ ಜೊತೆಗೆ ಯಾವುದಾದರೂ ಹಣಕಾಸಿನ ವ್ಯವಹಾರದಲ್ಲಿ ನೀವು ಸಮಸ್ಯೆಗೆ ಒಳಗಾಗಿದ್ರೆ, ಅಂದರೆ ಯಾರಿಗಾದರೂ ಸಾಲ ಕೊಟ್ಟು ಈ ಒಂದು ಸಾಲದ ಸಮಸ್ಯೆ ಎದುರಿಸ್ತಿದ್ರೆ, ಅವರು ಹಣ ಕೊಡದೆ ನಿಮಗೆ ಸತಾಯಿಸ್ತಿದ್ರೆ ಅಂತಹ ಒಂದು ಹಣಕಾಸಿನ ಲಾಭ, ಅಂದರೆ ನಿಮ್ಮ ಯಾರಿಗಾದರೂ ಹಣ ಕೊಟ್ಟು ಹಣ ಕಳ್ಕೊಂಡಿದ್ರೆ ಅಂತಹ ಹಣ ಮರಳಿ ನಿಮ್ಮ ಕೈ ಸೇರುತ್ತೆ. ಹಾಗಾಗಿ ಇದರಿಂದಲೂ ಕೂಡ ನಿಮ್ಮ ಆರ್ಥಿಕ ಜೀವನದಲ್ಲಿ ಸುಧಾರಣೆಗಳು ಕಂಡುಬರುತ್ತೆ. ಜೊತೆಗೆ ಸೂರ್ಯದೇವನು ತಿಂಗಳ ಮಧ್ಯಭಾಗದವರೆಗೆ ನಿಮ್ಮ ರಾಶಿಯಲ್ಲಿಯೇ ಇರುವುದರಿಂದ ಈ ಸಮಯದಲ್ಲಿ ನಿಮಗೆ ಉದ್ಯೋಗದಲ್ಲಿ ಯಶಸ್ಸು ಮತ್ತು ಹಣಕಾಸಿನ ಲಾಭ ಸಿಗುತ್ತೆ. ಜೊತೆಗೆ ನಿಮಗೆ ಮಂಗಳಕರವಾದಂತಹ ಪ್ರಯಾಣಕ್ಕೆ ಅವಕಾಶಗಳು ಇರುತ್ತೆ. ಆದಾಯದಲ್ಲಿಯೂ ಕೂಡ ಉತ್ತಮ ಲಾಭ ಪಡಿತೀರಾ. ಜೊತೆಗೆ ಆರೋಗ್ಯದಲ್ಲಿಯೂ ಕೂಡ ಸುಧಾರಣೆಗಳು ಕಂಡುಬರುತ್ತೆ. ನಂತರ ಈ ಒಂದು 5 ಗ್ರಹಗಳ ಸ್ಥಾನ ಬದಲಾವಣೆಯಿಂದಾಗಿ ಅದೃಷ್ಟವನ್ನು ಪಡೆದಿರುವ ರಾಶಿ ಅಂದರೆ ಅದು ವೃಷಭ ರಾಶಿ. ಹೌದು, ವೃಷಭ ರಾಶಿಯವರು ಕೂಡ ಈ ಒಂದು ಸಮಯದಲ್ಲಿ ಸಾಕಷ್ಟು ರೀತಿಯ ಪ್ರಯೋಜನಗಳನ್ನು ಪಡಿತೀರಾ. ವಿಶೇಷವಾಗಿ ಈ ಒಂದು ಸಮಯದಲ್ಲಿ ಅಂದರೆ ಜುಲೈ ತಿಂಗಳಿನಲ್ಲಿ ವೃಷಭ ರಾಶಿಯಲ್ಲಿ ಸೂರ್ಯನು ನಿಮ್ಮ ರಾಶಿಯ 2 ಮತ್ತು 3ನೇ ಮನೆಯಲ್ಲಿ ಇರುತ್ತಾನೆ. ಇದರ ಜೊತೆಗೆ ಮಂಗಳನು ಕೂಡ ಲಗ್ನದಲ್ಲಿ ಇರುತ್ತಾನೆ. ಹಾಗಾಗಿ ಈ ಸಮಯದಲ್ಲಿ ನೀವು ಹೆಚ್ಚಿನ ಲಾಭವನ್ನು ಪಡಿತೀರಾ. ಜೀವನದಲ್ಲಿ ಸಾಕಷ್ಟು ರೀತಿಯ ಸುಧಾರಣೆಗಳು ಕಂಡುಬರುತ್ತೆ. ಕುಟುಂಬದಲ್ಲಿ ಸಂತೋಷದ ವಾತಾವರಣಗಳು ಲಭಿಸುತ್ತೆ. ಐಷಾರಾಮಿಯ ಜೀವನವನ್ನು ನಡೆಸಲು ಅವಕಾಶಗಳು ಕೂಡ ನಿಮಗೆ ಸಿಗುತ್ತೆ. ಇನ್ನು ಈ ಹಿಂದೆ ಯಾವುದಾದರೂ ಒಂದು ಕೆಲಸ ಕಾರ್ಯ ಅಪಾಯ ಇದೆ ಅಂತ ಗೊತ್ತಿದ್ರೂ ಕೂಡ ಆ ಒಂದು ಕೆಲಸ ಕಾರ್ಯಗಳನ್ನು ಅಂದರೆ ಅಪಾಯದಲ್ಲಿ ಇರುವಂತಹ ಕೆಲಸ ಕಾರ್ಯಗಳನ್ನು ನೀವು ಜವಾಬ್ದಾರಿಯಿಂದ ನಿಭಾಯಿಸ್ತಿದ್ರೆ ಇದರಿಂದ ಉತ್ತಮವಾದಂತಹ ಲಾಭಗಳನ್ನು ನೀವು ಈ ಸಮಯದಲ್ಲಿ ಪಡಿತೀರಾ.
ಹಾಗಾಗಿ ವೃಷಭ ರಾಶಿಯವರಿಗೆ ಸೂರ್ಯನ ಅನುಗ್ರಹದಿಂದ ಉದ್ಯೋಗದಲ್ಲಿ ಯಶಸ್ಸಿನ ಜೊತೆಗೆ ಶುಕ್ರನ ಅನುಗ್ರಹದಿಂದ ಲಾಭವನ್ನು ಕೂಡ ಪಡಿಬಹುದು. ಇನ್ನು ನಿಮ್ಮ ವೈಯಕ್ತಿಕ ಜೀವನದ ಸಮಸ್ಯೆಗಳು ಕೂಡ ಈ ಒಂದು ಸಮಯದಲ್ಲಿ ಬಗೆಹರಿಯುತ್ತೆ. ಕೌಟುಂಬಿಕ ಸುಧಾರಣೆಗಳನ್ನು ನೀವು ಕಾಣ್ತೀರಿ. ಇದರ ಜೊತೆಗೆ ವೃಷಭ ರಾಶಿಯವರ ಪ್ರೀತಿ ಪ್ರೇಮದ ವಿಚಾರದಲ್ಲಿಯೂ ಕೂಡ ಸುಧಾರಣೆಗಳು ಕಂಡುಬರುತ್ತೆ. ಅಂದರೆ ವೈವಾಹಿಕ ಜೀವನಕ್ಕೆ ಯೋಚನೆ ಏನಾದರೂ ನಡೆಸ್ತಿದ್ರೆ ಇದಕ್ಕೆ ಕುಟುಂಬದಿಂದ ಬೆಂಬಲಗಳು ಕೂಡ ನಿಮಗೆ ಈ ಒಂದು ಸಮಯದಲ್ಲಿ ಸಿಗುತ್ತೆ. ಜೊತೆಗೆ ವೃತ್ತಿ ಜೀವನದಲ್ಲಿ ಸಾಕಷ್ಟು ರೀತಿಯ ಅವಕಾಶಗಳನ್ನು ನೀವು ಪಡಿತೀರಾ. ವಿಶೇಷವಾಗಿ ಆರೋಗ್ಯದಲ್ಲಿಯೂ ಕೂಡ ಈ ಸಮಯದಲ್ಲಿ ಸುಧಾರಣೆಗಳನ್ನು ಕಾಣ್ತೀರಾ. ಹಾಗಾಗಿ ವೃಷಭ ರಾಶಿಯವರಿಗೆ ಜುಲೈ ತಿಂಗಳು ಉದ್ಯೋಗ, ಆದಾಯ, ವೈಯಕ್ತಿಕ ಜೀವನದಲ್ಲಿ ಹೆಚ್ಚಿನ ಲಾಭ ಮತ್ತು ಸುಧಾರಣೆಯನ್ನು ಕಾಣ್ತೀರಾ. ನಂತರ ಜುಲೈ ತಿಂಗಳಿನಲ್ಲಿ ಆಗುತ್ತಿರುವಂತಹ 5 ಗ್ರಹಗಳ ಬದಲಾವಣೆಯಿಂದಾಗಿ ತುಲಾ ರಾಶಿಯವರು ಕೂಡ ವಿಶೇಷವಾದ ಲಾಭವನ್ನು ಪಡಿತೀರಿ. ಹೌದು, ಜುಲೈ ತಿಂಗಳಿನಲ್ಲಿ ತುಲಾ ರಾಶಿಯ ಅಧಿಪತಿಯಾದಂತಹ ಶುಕ್ರನು ಕೇತು ಗ್ರಹದೊಂದಿಗೆ ಲಾಭದಾಯಕವಾದ ಸ್ಥಾನದಲ್ಲಿ ಸಾಗುತ್ತಾನೆ ಎಂದು ಹೇಳಲಾಗುತ್ತೆ. ಹಾಗಾಗಿ ಇಂತಹ ಪರಿಸ್ಥಿತಿಯಲ್ಲಿ ತುಲಾ ರಾಶಿಯವರಿಗೆ ಉತ್ತಮವಾದಂತಹ ಲಾಭಗಳು ಸಿಗುತ್ತೆ, ಗಳಿಕೆಗಳು ಹೆಚ್ಚಾಗುತ್ತೆ. ಇದರಿಂದ ನೀವು ಐಷಾರಾಮಿ ಜೀವನವನ್ನು ನಡೆಸಲು ಬೇಕಾಗುವಂತಹ ಅನುಕೂಲತೆಗಳು ಕೂಡ ಕಂಡುಬರುತ್ತೆ. ಜೊತೆಗೆ ಖರ್ಚುಗಳು ಕೂಡ ಹೆಚ್ಚಾಗುತ್ತೆ. ನಿಮ್ಮ ಹೊಸ ಹವ್ಯಾಸಗಳು ಕೂಡ ಜಾಸ್ತಿ ಆಗುತ್ತೆ. ಹಾಗಾಗಿ ಈ ಒಂದು ಸಮಯದಲ್ಲಿ ನೀವು ಪಡೆದುಕೊಂಡಂತಹ ಹಣಕಾಸಿನ ಲಾಭವನ್ನು ದೀರ್ಘಕಾಲದವರೆಗೂ ಕೂಡ ಉಳಿಸ್ಕೋಬೇಕು ಅಂತ ಅಂದರೆ ನಿಮ್ಮ ಖರ್ಚು ವೆಚ್ಚಗಳಲ್ಲಿ ಹಿಡಿತಾ ಇರಬೇಕು. ನಿಮ್ಮ ಹವ್ಯಾಸಗಳನ್ನು ನಿಯಂತ್ರಣದಲ್ಲಿ ಇಟ್ಕೊಂಡ್ರೆ ಭವಿಷ್ಯದಲ್ಲಿ ಉತ್ತಮವಾದ ಸುಧಾರಣೆಯ ಜೀವನವನ್ನು ನೀವು ನಡೆಸಬಹುದು. ಇನ್ನು ನಿಮ್ಮ ಖರ್ಚುಗಳು ಕೂಡ ಕಡಿಮೆ ಆಗುತ್ತೆ, ನೀವು ಮಾಡ್ಕೋಬೇಕು. ಇದರ ಜೊತೆಗೆ ನೀವು ತಾಂತ್ರಿಕವಾಗಿ ಮತ್ತು ಸೂಕ್ಷ್ಮವಾದ ಬುದ್ಧಿವಂತಿಕೆ ಅಂದರೆ ಸ್ಮಾರ್ಟ್ನೆಸ್ ಅಂತ ಹೇಳ್ತೀವಲ್ಲ, ನಿಮ್ಮ ಒಂದು ಬುದ್ಧಿವಂತಿಕೆಯಲ್ಲಿ ಸ್ಮಾರ್ಟ್ನೆಸ್ಗಳು ಹೆಚ್ಚಾಗುತ್ತೆ. ಇನ್ನು ತಾಂತ್ರಿಕವಾಗಿ ಜ್ಞಾನಗಳನ್ನು ಹೆಚ್ಚು ಮಾಡಿಕೊಳ್ಳಲು ಅವಕಾಶಗಳು ನಿಮಗೆ ಸಿಗುತ್ತೆ. ಹಾಗಾಗಿ ನಿಮ್ಮ ಒಂದು ಬುದ್ಧಿ ಮತ್ತು ಆಲೋಚನೆಗಳು ವಿಸ್ತಾರವಾಗಿ ಬದಲಾಗುತ್ತೆ. ಇದರ ಜೊತೆಗೆ ನಿಮಗೆ ಕುಟುಂಬದಲ್ಲಿ ಮತ್ತು ಸಾಮಾಜಿಕವಾಗಿ ವಿಶೇಷವಾದಂತಹ ಗೌರವಗಳು ಮತ್ತು ಪ್ರಾಮುಖ್ಯತೆಗಳನ್ನು ನೀವು ಪಡಿತೀರಾ. ಹಣಕಾಸಿನ ಲಾಭ ಕೂಡ ಸಿಗುತ್ತೆ. ಬಹಳ ವಿಶೇಷವಾಗಿ ನೀವು ಯಾರಿಗಾದರೂ ಹಣವನ್ನು ಕೊಟ್ಟು ಕಳ್ಕೊಂಡಿದ್ರೆ ಅಥವಾ ಒಂದು ಹಣಕಾಸಿನ ವ್ಯವಹಾರದಲ್ಲಿ ಸಮಸ್ಯೆಗೆ ಒಳಗಾಗಿದ್ರೆ ಅಂತಹ ಒಂದು ಸಮಸ್ಯೆಗಳು ಈ ಸಮಯದಲ್ಲಿ ಬಗೆಹರಿಯುತ್ತೆ. ನಿಮ್ಮ ಒಂದು ಹಣಕಾಸು ನಿಮ್ಮ ಮರಳಿ ಕೈ ಸೇರುತ್ತೆ. ಹಾಗಾಗಿ ತುಲಾರಾಶಿಯವರಿಗೆ ಈ ಸಮಯದಲ್ಲಿ ವೃತ್ತಿ, ಬುದ್ಧಿವಂತಿಕೆ, ಕುಟುಂಬ, ಸಾಮಾಜಿಕ ಮತ್ತು ವಿಶೇಷವಾಗಿ ಉದ್ಯೋಗದಲ್ಲಿ ಹೆಚ್ಚಿನ ಲಾಭವನ್ನು ಪಡಿತೀರ. ಇನ್ನು ಜುಲೈ ತಿಂಗಳಿನಲ್ಲಿ ನಡೆಯುತ್ತಿರುವಂತಹ ಈ ಒಂದು ಗ್ರಹಗಳ ಸ್ಥಾನ ಬದಲಾವಣೆಯಿಂದ, ಚಲನೆಯಿಂದ ಅದೃಷ್ಟವನ್ನು ಪಡಿತಿರೋ ರಾಶಿ ಅಂದರೆ ಅದು ಮಕರ ರಾಶಿ. ಹೌದು, ಮಕರ ರಾಶಿಯ ಜನರಿಗೆ ವಿಶೇಷವಾಗಿ ಜುಲೈ ತಿಂಗಳ 16ನೇ ತಾರೀಕಿನ ನಂತರ ವಿಶೇಷವಾದಂತಹ ಅನುಕೂಲತೆಗಳು ಮತ್ತು ಅವಕಾಶಗಳು ಲಭಿಸುತ್ತೆ. ವಿಶೇಷವಾಗಿ 16ನೇ ತಾರೀಕಿನಿಂದ ಸೂರ್ಯ ಮತ್ತು ಗುರುವಿನ ಸಂಪೂರ್ಣವಾದ ಒಂದು ದೃಷ್ಟಿ ಮಕರ ರಾಶಿಯ ಮೇಲೆ ಬೀಳುತ್ತೆ. ಇದರಿಂದ ಮಕರ ರಾಶಿಯವರ ಜೀವನದಲ್ಲಿ ಸಾಕಷ್ಟು ರೀತಿಯ ಪ್ರಗತಿಗಳು ಕಂಡುಬರುತ್ತೆ. ಇಂತಹ ಒಂದು ಸಂದರ್ಭದಲ್ಲಿ ಕುಟುಂಬದಲ್ಲಿ ಶುಭ ಕಾರ್ಯಗಳನ್ನು ನಡೆಯುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಇರುತ್ತೆ. ಅಂದರೆ ಕುಟುಂಬದಲ್ಲಿ ಏನಾದರೂ ಒಂದು ದೇವರ ಕಾರ್ಯಗಳನ್ನು ಮಾಡಬೇಕು ಅಥವಾ ಒಂದು ವೈವಾಹಿಕ ಅಂದರೆ ಏನು ಮದುವೆಗೆ ಸಂಬಂಧಿಸಿದ ಹಾಗೆ ಶುಭ ಕಾರ್ಯಗಳನ್ನು ಆರಂಭಿಸಬೇಕು ಅಂತ ಅಂದರೆ ಅದಕ್ಕೆ ಬೇಕಾಗುವಂತಹ ಅವಕಾಶ ಮತ್ತು ಅನುಕೂಲತೆಗಳು ಈ ಒಂದು ಸಂದರ್ಭದಲ್ಲಿ ಮಕರ ರಾಶಿಯವರ ಜೀವನದಲ್ಲಿ ಕಂಡುಬರುತ್ತೆ. ಇನ್ನು ಬಹಳ ದಿನಗಳಿಂದ ಅಂದುಕೊಂಡಂತಹ ನಿಮ್ಮ ಒಂದು ಕೆಲಸ ಕಾರ್ಯಗಳು ಕೂಡ ಈ ಒಂದು ಸಮಯದಲ್ಲಿ ಪೂರ್ಣಗೊಳ್ಳುತ್ತೆ. ಇದರಿಂದ ವಿಶೇಷವಾದ ಲಾಭವನ್ನು ನೀವು ಪಡಿತೀರಾ. ಇದೇ ಸಮಯದಲ್ಲಿ ಏನಾದರೂ ಮಕರ ರಾಶಿಯವರು ಭಾರತದಲ್ಲೇ ಇದ್ದುಕೊಂಡು ವಿದೇಶಿ ಕಂಪನಿಗಳಲ್ಲಿ ಕೆಲಸ ಮಾಡ್ತಿದ್ರೆ ಅಂತಹ ಒಂದು ಕೆಲಸ ಕಾರ್ಯಗಳಲ್ಲೂ ಕೂಡ ವಿಶೇಷವಾದ ಪ್ರಗತಿ ಮತ್ತು ಪ್ರಶಂಸೆಗಳು ನಿಮಗೆ ಲಭಿಸುತ್ತೆ. ಇದರ ಜೊತೆಗೆ ನಿಮ್ಮ ಒಂದು ಸಂಬಳವು ಕೂಡ ಹೆಚ್ಚಾಗುವಂತಹ ಸಾಧ್ಯತೆಗಳು ಇರುತ್ತೆ. ಇನ್ನು ಕೆಲಸ ಕಾರ್ಯಗಳಲ್ಲಿ ಇರುವಂತಹ ಒತ್ತಡಗಳು ಕೂಡ ಈ ಒಂದು ಸಮಯದಲ್ಲಿ ಬಗೆಹರಿಯುತ್ತೆ. ನೀವು ಏನಾದರೂ ಹಣಕಾಸಿನ ಸಮಸ್ಯೆಗೆ ಒಳಗಾಗಿದ್ರೆ ಅಂದರೆ ಯಾರಿಗಾದರೂ ಹಣವನ್ನು ಕೊಟ್ಟು ಹಣ ಕಳ್ಕೊಂಡಿದ್ರೆ ಅಥವಾ ಇನ್ಯಾರಾದರೂ ಹಣಕಾಸಿನ ವ್ಯವಹಾರದಲ್ಲಿ ಮಧ್ಯ ಸಿಲುಕಿ ಸಮಸ್ಯೆಗಳನ್ನು ಎದುರಿಸ್ತಿದ್ರೆ ಅಂತಹವರಿಗೆ ಈ ಒಂದು ಸಮಯದಲ್ಲಿ ಬಿಡುಗಡೆಯಾಗುವಂತಹ ಸಾಧ್ಯತೆ ಇರುತ್ತೆ. ಶುಕ್ರನ ಅನುಗ್ರಹದಿಂದ ಆರ್ಥಿಕ ಜೀವನದಲ್ಲಿ ಸಾಕಷ್ಟು ಪ್ರಗತಿ ಕಂಡುಬರುತ್ತೆ. ಇನ್ನು ಸೂರ್ಯ ಮತ್ತು ಗುರುವಿನ ಬಲ ಇರೋದ್ರಿಂದ ಉದ್ಯೋಗದಲ್ಲಿ ಸಾಕಷ್ಟು ರೀತಿಯ ಅವಕಾಶ ಮತ್ತು ಯಶಸ್ಸನ್ನು ಸಾಧಿಸಲು ನಿಮಗೆ ಅವಕಾಶಗಳು ಒದಗಿ ಬರುತ್ತೆ. ಈ ಒಂದು ಸಮಯವನ್ನು ಮಕರ ರಾಶಿಯವರು ಬಹಳ ಉತ್ತಮವಾಗಿ ಬಳಸ್ಕೊಳ್ಬೇಕು. ಇನ್ನು ವಿಶೇಷವಾಗಿ ಸೂರ್ಯ ಮತ್ತು ಗುರುವಿನ ಆಶೀರ್ವಾದ ಪಡೆದುಕೊಳ್ಳಲು ನೀವು ಸೂರ್ಯ ಮತ್ತು ಗುರುವಿಗೆ ಸಂಬಂಧಿಸಿದ ಹಾಗೆ ಕೆಲವೊಂದು ಕೆಲಸಗಳನ್ನು ಮಾಡೋದ್ರಿಂದ ಉತ್ತಮವಾದಂತಹ ನೀವು ಸಂಪೂರ್ಣವಾದ ಲಾಭವನ್ನು ಪಡಿತೀರಾ. ವಿಶೇಷವಾಗಿ ಮಕರ ರಾಶಿಯವರು ಅವಕಾಶವನ್ನು ಕಳ್ಕೋಬಾರ್ದು ಅಷ್ಟೇ.
ನಂತರ ಜುಲೈನಲ್ಲಿ ಅದೃಷ್ಟವನ್ನು ಪಡೆಯುತ್ತಿರುವ ರಾಶಿ ಅಂದರೆ ಅದು ಕನ್ಯಾ ರಾಶಿ. ಹೌದು, ಕನ್ಯಾ ರಾಶಿಯವರಿಗೂ ಕೂಡ ಈ ಒಂದು 5 ಗ್ರಹಗಳ ಚಲನೆಯ ಪರಿಣಾಮ ಇದ್ದು ಇದರಿಂದ ಸಾಕಷ್ಟು ಪ್ರಗತಿಪರವಾದಂತಹ ಅವಕಾಶಗಳನ್ನು ಪಡಿತಾರೆ. ಈ ಒಂದು ತಿಂಗಳಿನಲ್ಲಿ ಕನ್ಯಾ ರಾಶಿಯ ಜನರಿಗೆ ಆರಂಭದಲ್ಲಿ ಕೆಲವು ತೊಂದರೆಗಳು ಉಂಟಾಗಬಹುದು. ಅಂದರೆ ಜುಲೈ ತಿಂಗಳ ಪ್ರಾರಂಭದಲ್ಲಿ ಕೆಲವೊಂದು ತೊಂದರೆಗಳು ಕೂಡ ಉಂಟಾದರೂ ಕೂಡ ಅದು ತಕ್ಷಣ ಬಗೆಹರಿಯುತ್ತೆ. ಯಾವುದು ಕೂಡ ದೀರ್ಘ ಸಮಸ್ಯೆಯಾಗಿ ನಿಮಗೆ ಕಾಡೋದಿಲ್ಲ. ಇನ್ನು ಆರ್ಥಿಕ ಲಾಭಗಳು ಸಿಗುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಇರುತ್ತೆ. ಕನ್ಯಾ ರಾಶಿಯವರಿಗೆ ಆರಂಭದಲ್ಲಿ ವೃತ್ತಿ ಮತ್ತು ಆರ್ಥಿಕವಾಗಿ ಸಮಸ್ಯೆಗಳು ಎದುರಾದರೂ ಕೂಡ ತಿಂಗಳ 2ನೆಯ ವಾರದ ನಂತರ ಒಳ್ಳೆಯ ಅವಕಾಶಗಳು ಮತ್ತು ಸಮಸ್ಯೆಗಳು ಬಗೆಹರಿಯುತ್ತೆ. ಈ ಒಂದು ಅವಕಾಶದಿಂದ ನಿಮ್ಮ ವೃತ್ತಿ ಮತ್ತು ಆರ್ಥಿಕ ಜೀವನದಲ್ಲಿ ಸಾಕಷ್ಟು ರೀತಿಯ ಪ್ರಗತಿಪರವಾದಂತಹ ಲಾಭಗಳನ್ನು ನೀವು ಕಾಣ್ತೀರಿ. ಅದರಲ್ಲೂ ಕೂಡ ವ್ಯಾಪಾರ ವ್ಯವಹಾರ ಮಾಡುವವರಿಗೆ, ಉದ್ಯೋಗವನ್ನು ನಡೆಸುವವರಿಗೆ, ಉದ್ಯಮವನ್ನು ನಡೆಸುವವರಿಗೆ ಅಂದರೆ ಸ್ವಂತವಾಗಿ ವ್ಯವಹಾರಗಳನ್ನು ಮಾಡುವವರು ವಿಶೇಷವಾದ ಲಾಭವನ್ನು ಈ ಸಮಯದಲ್ಲಿ ಪಡಿತೀರಾ. ಇನ್ನು ಉದ್ಯೋಗಿಗಳಿಗೆ ಒತ್ತಡಗಳು ಕೂಡ ನಿವಾರಣೆಯಾಗುತ್ತೆ. ನಿಮ್ಮ ಒಂದು ಕೆಲಸದ ಸ್ಥಳಗಳಲ್ಲಿ ನಿಮಗೆ ಪ್ರಶಂಸೆಗಳು ಸಿಗುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಇರುತ್ತೆ. ಇನ್ನು ಕುಟುಂಬದಲ್ಲಿಯೂ ಕೂಡ ಸಮಸ್ಯೆಗಳು ದೂರ ಆಗುತ್ತೆ. ಅಂದರೆ ಕುಟುಂಬದಲ್ಲಿ ಏನಾದರೂ ವೈಮನಸ್ಸುಗಳು ಹೆಚ್ಚಾಗಿದ್ರೆ, ಮಾತುಕತೆಗಳು ನಡೀತಿಲ್ಲ ಅಂದರೆ ನೀವು ನಿಮ್ಮ ಕುಟುಂಬಸ್ಥರಲ್ಲಿ ಯಾರೊಂದಿಗಾದರೂ ಮನಸ್ತಾಪಗಳನ್ನ ಹೊಂದಿದರೆ, ಅವ್ರ ಜೊತೆ ಮಾತಾಡ್ತಿಲ್ಲ ಅಂತ ಅಂದರೆ ಆ ಒಂದು ಸಂಬಂಧ ಈ ಒಂದು ಸಮಯದಲ್ಲಿ ಉತ್ತಮಗೊಳ್ಳಬಹುದು. ನಿಮ್ಮ ಒಂದು ವೈಯಕ್ತಿಕ ಸಮಸ್ಯೆಗಳು ಈ ಸಮಯದಲ್ಲಿ ದೂರ ಆಗ್ಬೋದು. ಜೊತೆಗೆ ನಿಮ್ಮ ಆಸಕ್ತಿಗಳು ಕೂಡ ಈ ಸಮಯದಲ್ಲಿ ಹೆಚ್ಚಾಗುತ್ತೆ. ಅಂದರೆ ಆಸಕ್ತಿಗಳು ಅಂದರೆ ಅದು ವೈಯಕ್ತಿಕವಾಗಿರ್ಬೋದು, ಉದ್ಯೋಗದಲ್ಲಾಗಿರಬಹುದು ಅಥವಾ ವ್ಯವಹಾರದಲ್ಲಿ ಇರುವಂತಹ ಆಸಕ್ತಿಗಳು ಈ ಸಮಯದಲ್ಲಿ ಹೆಚ್ಚಾಗುತ್ತೆ. ಇದರ ಜೊತೆಗೆ ನಿಮ್ಮ ಆರೋಗ್ಯದಲ್ಲಿಯೂ ಕೂಡ ಸುಧಾರಣೆಗಳು ಕಂಡುಬರುತ್ತೆ. ವಿಶೇಷವಾಗಿ ಕನ್ಯಾ ರಾಶಿಯವರಿಗೆ ವೃತ್ತಿ ಮತ್ತು ಆರ್ಥಿಕ ಜೀವನದಲ್ಲಿ ಪ್ರಗತಿಪರವಾದಂತಹ ಸುಧಾರಣೆಗಳು ತಿಂಗಳ 2ನೇ ವಾರದಲ್ಲಿ ಕಂಡುಬರುತ್ತೆ. ಹಾಗಾಗಿ ತಿಂಗಳ ಆರಂಭದಲ್ಲಿ ಕನ್ಯಾ ರಾಶಿಯವರಿಗೆ ಏನಾದರೂ ಸಮಸ್ಯೆಗಳು ಉಂಟಾದರೆ ಎದುರುಕೊಳ್ಳುವಂಥ ಅವಶ್ಯಕತೆ ಇರೋಲ್ಲ. ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಏನು ಮಾಡಬೇಕು ಅನ್ನೋ ಒಂದು ಕೆಲಸನ ನೀವು ಮಾಡ್ತಿದ್ರೆ ಅದರ ಫಲಿತಾಂಶವನ್ನು ನೀವು ಜುಲೈನ 2ನೇ ತಿಂಗಳಲ್ಲಿ ಕಾಣ್ತೀರಿ. ಹಾಗಾಗಿ ಕನ್ಯಾ ರಾಶಿಯವರಿಗೆ ಈ ತಿಂಗಳು ಸಾಧಾರಣವಾಗಿ ಲಾಭದಾಯಕವಾಗಿ ಇರುತ್ತೆ. ಇಷ್ಟು ಕೂಡ ಈ ಒಂದು ಜುಲೈ ತಿಂಗಳಿನಲ್ಲಿ ಏನು 5 ಗ್ರಹಗಳ ಸಂಚಾರಗಳು ನಡೀತಿದೆ ಅದರ ಒಂದು ಲಾಭವನ್ನು ಈ 5 ರಾಶಿಯ ಜನರು ಕೂಡ ಪಡೆದಿದ್ದೀರಿ. ಹಾಗಾಗಿ ಜುಲೈ ತಿಂಗಳನ್ನು ಬಹಳ ಏನಂದರೆ ಬಹಳ ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ. ಅವಕಾಶಗಳನ್ನು ಕೈ ಚೆಲ್ಕೋಬೇಡಿ. ನಾವು ಎಷ್ಟೇ ಕಾರ್ಯಗಳನ್ನು ಮಾಡಿದರೂ ಕೂಡ ಅದರಲ್ಲಿ ಯಶಸ್ಸು ಲಾಭ ದೊರಕ್ತಿಲ್ಲ ಅಂತ ಅಂದರೆ ಅದು ಗ್ರಹಗಳ ತೊಂದರೆನೂ ಆಗಿರುತ್ತೆ. ಹಾಗಾಗಿ ನಿಮ್ಮ ರಾಶಿಯ ಮೇಲೆ ಗ್ರಹಗಳ ಅನುಗ್ರಹ ಇದ್ದಾಗ ನೀವು ಅದನ್ನು ಸದ್ಬಳಕೆ ಮಾಡಿಕೊಂಡ್ರೆ ಉತ್ತಮವಾದಂತಹ ಫಲಿತಾಂಶವನ್ನು ನೀವು ಈ ಸಮಯದಲ್ಲಿ ಪಡಿಬಹುದು.